ನಮಸ್ಕಾರ. ನಮ್ಮ ಗ್ರಹದ ಸುತ್ತ ಒಂದು ಅದೃಶ್ಯ ಕವಚ ಇದೆ ಅಲ್ವಾ? ಅದು ನಮ್ಮನ್ನೆಲ್ಲ ಕಾಪಾಡ್ತತೆ. ಬನ್ನಿ, ಇವತ್ತು ಆ ವಾಯುಮಂಡಲದ ಪದರಗಳ ಒಳಗೆ ಒಂದು ಸಣ್ಣ ಪಯಣ ಮಾಡಿ ಬರೋಣ. ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಈ ಬ್ರಹ್ಮಾಂಡದ ಕಠೋರ ಶೀತ, ಆ ನಿರ್ವಾತ, ಅದ್ರಿಂದ ನಮ್ಮನ್ನ ಯಾವ್ದು ರಕ್ಷಿಸ್ತಿದೆ? ಉತ್ತರ ನಮ್ಮ ಕಣ್ಣಿಗೆ ಕಾಣ್ಸಲ್ಲ, ಆದ್ರೆ ನಮ್ಮ ಜೊತೆಯಲ್ಲೇ ಸದಾ ಇರುತ್ತೆ. ಸೊ ಈ ಚಿತ್ರನೇ ನಮ್ಮ ಇವತ್ತಿನ ಪಯಣದ ನಕ್ಷೆ ಅಂತ ಅಂದ್ಕೊಳ್ಳಿ. ನಾವು ನೆಲದಿಂದ ಶುರು ಮಾಡಿ ಒಂದೊಂದೇ ಪದರವನ್ನ ದಾಟ್ಕೊಂಡು ಮೇಲಕ್ಕೆ ಬಾಹ್ಯಾಕಾಶದವರೆಗೂ ಹೋಗೋಣ. ಹಾಗಿದ್ರೆ ಶುರು ಮಾಡೋಣವಾ? ಓಕೆ, ನಮ್ಮ ಪಯಣದ ಮೊದಲ ನಿಲ್ದಾಣ. ಮೊದಲು ಈ ವಾಯುಮಂಡಲ ಅಂದ್ರೇನು, ಅದು ಯಾವ್ದ್ರಿಂದ ಆಗಿದೆ ಅಂತ ಸರಳವಾಗಿ ತಿಳ್ಕೊಂಬಿಡೋಣ. ವಾಯುಮಂಡಲ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಭೂಮಿಗೆ ಹೊದಿಸಿರೋ ಒಂದು ದಪ್ಪನೆಯ ಕಂಬಳಿ ಇದ್ಹಾಗೆ. ಇದು ಬರೀ ಅನಿಲಗಳಿಂದ ಮಾಡಲ್ಪಟ್ಟಿದೆ. ಭೂಮಿಯ ಗುರುತ್ವಾಕರ್ಷಣೆಯೇ ಇದನ್ನ ಹಿಡಿದಿಟ್ಕೊಂಡಿರೋದು. ಒಂದು ವೇಳೆ ಈ ಕಂಬಳಿ ಇರ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಜೀವ ಅನ್ನೋದೇ ಇರ್ತಿರ್ಲಿಲ್ಲ. ನಾವು ಉಸಿರಾಡೋ ಗಾಳಿಯಲ್ಲಿ ಏನೇನಿದೆ ಅಂತ ನೋಡಿದ್ರೆ ಸ್ವಲ್ಪ ಶಾಕ್ ಆಗಬಹುದು. ಇದರಲ್ಲಿ ಮುಕ್ಕಾಲು ಭಾಗ ಅಂದ್ರೆ 78% ಇರೋದು ಸಾರಜನಕ. ನಮ್ಮ ಜೀವಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋ ಆಮ್ಲಜನಕ ಇರೋದು ಕೇವಲ 21% ಅಷ್ಟೇ. ಇನ್ನು ಉಳಿದ 1%ನಲ್ಲಿ ಬೇರೆ ಎಲ್ಲ ಅನಿಲಗಳು ಸೇರ್ಕೊಂಡಿವೆ. ಇಂಟ್ರೆಸ್ಟಿಂಗ್ ಅಲ್ವಾ? ಸರಿ, ಹಾಗಿದ್ರೆ ನಮ್ಮ ಪಯಣದ ಮೊದಲ ಪದರಕ್ಕೆ ಎಂಟ್ರಿ ಕೊಡೋಣ. ಇದು ನಮ್ಗೆಲ್ಲ ಚೆನ್ನಾಗ್ ಗೊತ್ತಿರೋ ಜಾಗ. ನಾವು ಬದುಕ್ತಿರೋ ಈ ಪದರವನ್ನ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರೀತಾರೆ. ಮೋಡ, ಮಳೆ, ಗಾಳಿ, ಸಿಡಿಲು, ನಾವು ನೋಡೋ ಎಲ್ಲ ಹವಾಮಾನ ಬದಲಾವಣೆಗಳು ನಡೆಯೋದು ಇಲ್ಲೇ. ಇದು ಭೂಮಿ ಮೇಲಿಂದ ಸುಮಾರು 18 ಕಿಲೋಮೀಟರ್ ಎತ್ತರದವರೆಗೆ ಹರಡಿಕೊಂಡಿದೆ. ಯಾವಾಗಾದ್ರೂ ಬೆಟ್ಟ ಹತ್ತಿದಾಗ ಅಥವಾ ಗಿರಿಧಾಮಗಳಿಗೆ ಹೋದಾಗ ಚಳಿ ಜಾಸ್ತಿ ಆಗೋದು ಗಮನಿಸಿದ್ರಾ? ಯಾಕೆ ಹಾಗಾಗುತ್ತೆ? ಯಾಕಂದ್ರೆ ಈ ಪರಿವರ್ತನಾ ಮಂಡಲದಲ್ಲಿ ನಾವು ಮೇಲೆ ಹೋದ ಹಾಗೆ ತಾಪಮಾನ ಕಡಿಮೆಯಾಗ್ತಾ ಹೋಗುತ್ತೆ. ಹಾಗಿದ್ರೆ ಎಷ್ಟು ಕಡಿಮೆ ಆಗುತ್ತೆ ನೋಡಿ. ಪ್ರತಿ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಎತ್ತರಕ್ಕೆ ಹೋದಾಗ ತಾಪಮಾನ ಸರಿಸುಮಾರು 6.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಬೀಳುತ್ತೆ. ತಾಪಮಾನ ಈ ರೀತಿ ಕಡಿಮೆ ಆಗೋದಕ್ಕೆ ನಾರ್ಮಲ್ ಲ್ಯಾಬ್ಸ್ ರೇಟ್ ಅಂತ ಕರೀತಾರೆ. ಇದು ಈ ಪರಿವರ್ತನಾ ಮಂಡಲದ ಒಂದು ಸ್ಪೆಷಾಲಿಟಿ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಮುಂದಿನ ನಿಲ್ದಾಣದಲ್ಲಿ ಕತೆ ಪೂರ್ತಿ ಉಲ್ಟಾ ಆಗತ್ತೆ. ಸರಿ, ಈಗ ಮೋಡಗಳನ್ನೆಲ್ಲ ದಾಟಿ ಮೇಲೆ ಹೋಗೋಣ. ನಮ್ಮ ಪಯಣದ ಎರಡನೇ ಹಂತ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್. ಇಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಇಲ್ಯಾಗೋದೇ ಒಂದು ವಿಚಿತ್ರ. ನಾವು ಮೇಲೆ ಹೋದ ಹಾಗೆ ತಾಪಮಾನ ಕಡಿಮೆ ಆಗೋ ಬದಲು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ನೀವು ಕೇಳಿದ್ದೂ ಸರಿ, ತಾಪಮಾನ ಹೆಚ್ಚಾಗುತ್ತೆ. ಆದ್ರೆ ಯಾಕೆ ಹೀಗೆ? ಈ ರಹಸ್ಯದ ಉತ್ತರ ಇಲ್ಲೇ ಇದೆ ನೋಡಿ. ಈ ಗ್ರಾಫ್ ಗಮನಿಸಿ. ತಾಪಮಾನದ ಲೈನ್ ಕೆಳಗೆ ಬರೋ ಬದಲು ಮೇಲಕ್ಕೋಗ್ತಾ ಇದೆ, ಅಂದ್ರೆ ಬಿಸಿಯಾಗ್ತಿದೆ ಅಂತ. ಇದಕ್ಕೆ ಕಾರಣ ಏನ್ ಗೊತ್ತಾ? ಭೂಮಿಯ ರಕ್ಷಾ ಕವಚ ಅಂತಾನೆ ಕರೆಯೋ ಓಝೋನ್ ಪದರ. ಹೌದು, ಇಲ್ಲಿ ಹೀರೋನೇ ಈ ಓಝೋನ್ ಪದರ. ಇದು ಸೂರ್ಯನಿಂದ ಬರುವ ಅಪಾಯಕಾರಿ ನೇರಳಾತೀತ ಕಿರಣಗಳನ್ನ ಅಂದ್ರೆ ಯುವಿ ಕಿರಣಗಳನ್ನ ಫಿಲ್ಟರ್ ಮಾಡುತ್ತೆ. ಈ ಪ್ರೋಸೆಸ್ನಲ್ಲಿ ಅದು ಬಿಸಿಯಾಗತ್ತೆ. ಹಾಗಾಗಿ ಈ ಇಡೀ ಪದರದ ತಾಪಮಾನ ಕೂಡ ಹೆಚ್ಚಾಗತ್ತೆ. ಇದು ನಮ್ಮನ್ನ ಚರ್ಮದ ಕ್ಯಾನ್ಸರ್ನಂತಹ ದೊಡ್ಡ ಅಪಾಯಗಳಿಂದ ಕಾಪಾಡುತ್ತೆ. ಓಕೆ, ನಮ್ಮ ಪಯಣ ಈಗ ಇನ್ನಷ್ಟು ವೇಗವಾಗಿ ಮೇಲಕ್ಕೆ ಸಾಗ್ತಿದೆ. ನಾವು ವಾಯುಮಂಡಲದ ಇನ್ನಷ್ಟು ಎತ್ತರದ ವಿರಳವಾದ ಪದರಗಳನ್ನ ಪ್ರವೇಶಿಸುತ್ತಿದ್ದೇವೆ. ಮುಂದಿನ 2 ಪದರಗಳು ಒಂದಕ್ಕೊಂದು ಸಂಪೂರ್ಣ ವಿರುದ್ಧ. ಒಂದು ಮಧ್ಯಾಂತರ ಮಂಡಲ. ಇದು ವಾಯುಮಂಡಲದಲ್ಲೇ ಅತೀ ತಂಪಾದ ಜಾಗ. ಆಕಾಶದಲ್ಲಿ ನಾವು ಶೂಟಿಂಗ್ ಸ್ಟಾರ್ ಅಂತೀವಲ್ಲ, ಅಂದ್ರೆ ಉಲ್ಕೆಗಳು, ಅವೆಲ್ಲ ಇಲ್ಲೇ ಉರ್ದು ಬೂದಿಯಾಗೋದು. ಅದರ ಮೇಲಿರೋದು ಉಷ್ಣಮಂಡಲ. ಹೆಸರೇ ಹೇಳೋ ಹಾಗೆ ಇದು ಸಿಕ್ಕಾಪಟ್ಟೆ ಬಿಸಿ. ಇಲ್ಲೇ ತಾಪಮಾನ 1200 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗ್ಬೋದು. ರಾತ್ರಿ ಆಕಾಶದಲ್ಲಿ ಕಾಣೋ ಸುಂದರವಾದ ಅರೋರಾ ಬೆಳಕು ಹುಟ್ಟುಕೊಳ್ಳೋದು ಕೂಡ ಇಲ್ಲೇ. ನಮ್ಮ ಪಯಣದ ನಕ್ಷೆಯನ್ನೇ ನೋಡಿ. ಮಧ್ಯಾಂತರ ಮಂಡಲದಲ್ಲಿ ಉಲ್ಕೆಯೊಂದು ಉರಿದು ಹೋಗ್ತಿದೆ. ಅದರ ಮೇಲಿನ ಉಷ್ಣಮಂಡಲದಲ್ಲೋ ಹಸಿರು ಬಣ್ಣದ ಅರೋರಾ ಬೆಳಕು ಕುಣಿದಾಡ್ತಿದೆ. ಎಂಥ ಅದ್ಭುತ ಅಲ್ವಾ? ಸರಿ, ಈಗ ನಾವು ನಮ್ಮ ಪಯಣದ ಕೊನೆಯ ನಿಲ್ದಾಣಕ್ಕೆ ಬಂದು ಮುಟ್ಟಿದ್ದೇವೆ. ವಾಯುಮಂಡಲದ ಅಂತಿಮ ಗಡಿ. ಇದನ್ನ ಬಾಹ್ಯಮಂಡಲ ಅಥವಾ ಎಕ್ಸೋಸ್ಫಿಯರ್ ಅಂತ ಕರೀತಾರೆ. ಇದು ವಾಯುಮಂಡಲದ ಕೊನೆಯ ಪದರ. ಇಲ್ಲಿ ಗಾಳಿ ಎಷ್ಟು ತೆಳುವಾಗಿರುತ್ತೆ ಅಂದ್ರೆ ಅನಿಲದ ಕಣಗಳು ಭೂಮಿಯ ಹಿಡಿತದಿಂದ ತಪ್ಪಿಸ್ಕೊಂಡು ಸುಲಭವಾಗಿ ಬಾಹ್ಯಾಕಾಶಕ್ಕೆ ಹಾರಿಲೋಗ್ಬಿಡ್ತವೆ. ನಾವು ಕಳಿಸಿರೋ ಹೆಚ್ಚಿನ ಸ್ಯಾಟಲೈಟ್ಗಳು ಸುತ್ತೋದು ಕೂಡ ಇಲ್ಲೇ. ಹೌದು, ಈ ಕೊನೆಯ ಪದರದಲ್ಲೇ ಮನುಷ್ಯ ಕಳಿಸಿದ ಉಪಗ್ರಹಗಳು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇವೆಲ್ಲ ಭೂಮಿಗೆ ಸುತ್ತುವಡಿತಿರ್ತವೆ.
ಇದು ಒಂದ್ರೀತಿ ಭೂಮಿಯ ವಾತಾವರಣಕ್ಕೂ ಮತ್ತು ಆಚೆಗಿನ ಅನಂತ ಬಾಹ್ಯಾಕಾಶಕ್ಕೂ ಇರೋ ಒಂದು ಹೆಬ್ಬಾಗಿಲು ಇದ್ಹಾಗೆ. ನಮ್ಮ ಪಯಣ ನೆಲದಿಂದ ಶುರುವಾಗಿ ಈಗ ಬಾಹ್ಯಾಕಾಶದ ಅಂಚಿಗೆ ಬಂದು ನಿಂತಿದೆ. ಜೀವವನ್ನ ಉಳಿಸಿರೋ ಈ ಅದ್ಭುತ ಅದೃಶ್ಯ ಕವಚಕ್ಕೂ ಆಚೆಗಿನ ಶೂನ್ಯಕ್ಕೂ ನಡುವೆ ಇರೋದು ಇಷ್ಟೇ ಅಲ್ವಾ? ಹಾಗಾದ್ರೆ ಈ ಅಮೂಲ್ಯವಾದ ಬಹುಪದರದ ರಕ್ಷಣಾ ಕವಚವನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ತಾನೇ? ಯೋಚಿಸಿ.